ವೀಕ್ಷಕರೇ ನಮಸ್ಕಾರ. ಇದು ಸತ್ಯ ಸಂದರ್ಶನ. ವೀಕ್ಷಕರೇ, ರಾತ್ರಿ ಆಗ್ತಿದ್ದಂತೆ ರಾಜಸ್ಥಾನದ ಮರಳುಗಾಡಿನ ಮಧ್ಯದ ಒಂದು ಪ್ರದೇಶದಲ್ಲಿ ವಿಚಿತ್ರ ಮೌನ ಆವರಿಸುತ್ತೆ. ಗಾಳಿ ನಿಧಾನವಾಗಿ ನಿಂತಂತಾಗುತ್ತೆ. ಪಕ್ಷಿಗಳ ಶಬ್ದ ಕಡಿಮೆಯಾಗುತ್ತೆ. ಸುತ್ತಮುತ್ತಲಿನ ವಾತಾವರಣ ಒಂದು ಭಾರಿ ರೀತಿಯ ಒತ್ತಡದಿಂದ ತುಂಬಿರುವಂತೆ ಅನಿಸುತ್ತೆ. ಆ ಮೌನದ ಮಧ್ಯದಲ್ಲಿ ಒಂದು ಹಳೆಯ ಶಿಲಾನಗರ ನಿಂತಿದೆ. ಅದೇ ಬಾನ್ಗಢ್ ಫೋರ್ಟ್. ಒಂದು ಕಾಲದಲ್ಲಿ ಇದು ಜೀವಂತವಾಗಿದ್ದ ರಾಜಧಾನಿಯಾಗಿತ್ತು. ಇಂದು ಇದು ಭಾರತದ ಅತ್ಯಂತ ಭಯಾನಕ ಸ್ಥಳಗಳಲ್ಲಿ ಒಂದು ಅಂತ ಗುರುತಿಸಲಾಗಿದೆ. ಇಲ್ಲಿ ಒಂದು ನಿಯಮವಿದೆ. ಸೂರ್ಯಾಸ್ತದ ನಂತರ ಯಾರಿಗೂ ಈ ಒಂದು ಕೋಟೆಗೆ ಪ್ರವೇಶವನ್ನು ನೀಡೋದಿಲ್ಲ. ಸರ್ಕಾರವೇ ಈ ಸ್ಥಳವನ್ನು ರಾತ್ರಿ ವೇಳೆಗೆ ನಿಷೇಧಿಸಿದೆ. ಆದರೆ ಒಂದು ಪ್ರಶ್ನೆ, ಒಂದು ಹಳೆಯ ಕೋಟೆಗೆ ಇಷ್ಟು ಭಯಾನಕ ಹೆಸರು ಯಾವ ಕಾರಣಕ್ಕೆ ಬಂತು? ಮತ್ತೆ ಇಲ್ಲಿ ನಿಜವಾಗಿಯೂ ಏನು ನಡೀತಾ ಇದೆ? ಇದೆಲ್ಲದನ್ನು ಈ ವಿಡಿಯೋದಲ್ಲಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಸೊ ದಯವಿಟ್ಟು ಕೊನೆವರೆಗೂ ವಿಡಿಯೋನ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಒಂದು ಜೀವಂತ ನಗರದ ನಾಶದ ಕತೆ ಇದು. ಇತಿಹಾಸ ಹೇಳುತ್ತೆ, 16ನೇ ಶತಮಾನದಲ್ಲಿ ಬಂಗಾರ್ ಒಂದು ಅತ್ಯಂತ ಸಮೃದ್ಧ ನಗರವಾಗಿತ್ತು. ರಾಜ್ ಮಹಲ್ಗಳು, ಬೃಹತ್ ಮಾರುಕಟ್ಟೆಗಳು, ದೇವಾಲಯಗಳು ಮತ್ತು ಸಾವಿರಾರು ಜನರ ಜೀವನ. ಇದು ಸಾಮಾನ್ಯ ಕೋಟೆ ಅಲ್ಲ, ಒಂದು ಸಂಪೂರ್ಣ ನಗರದ ವ್ಯವಸ್ಥೆ. ವ್ಯಾಪಾರ ನಡೆಯುತ್ತಿತ್ತು, ಹಬ್ಬಗಳು ನಡೆಯುತ್ತಿತ್ತು, ಜನರು ಸಂತೋಷದಿಂದ ಬದುಕ್ತಾ ಇದ್ರು. ಆದರೆ ಇತಿಹಾಸದ ಪುಟಗಳಲ್ಲಿ ಒಂದು ವಿಚಿತ್ರ ಮೌನ ಇದೆ. ಈ ನಗರ ಏಕಾಏಕಿ ಕುಸಿಯಿತು. ಯಾವ ದೊಡ್ಡ ಯುದ್ಧದ ಸ್ಪಷ್ಟ ದಾಖಲೆಗಳು ಕೂಡ ಇಲ್ಲ. ಯಾವ ಭೂಕಂಪದ ದಾಖಲೆಗಳು ಕೂಡ ಇಲ್ಲ. ಯಾವ ಪ್ರಕೃತಿಯ ದುರಂತದಂತಹ ಸ್ಪಷ್ಟ ಸಾಕ್ಷಿಯೂ ಕೂಡ ಇಲ್ಲ. ಆದರೆ ಒಂದು ದಿನದಿಂದಲೇ ಜನರು ಇಲ್ಲಿಂದ ಹೋಗತೊಡಗಿದ್ರು. ಮನೆಗಳು ಖಾಲಿಯಾಯಿತು, ಬೀದಿಗಳು ಖಾಲಿಯಾಯಿತು, ಮತ್ತು ನಗರದಲ್ಲಿ ನಿಧಾನವಾಗಿ ಜೀವಂತವಲ್ಲದ ಜಾಗವಾಯಿತು. ಇನ್ನು ಸ್ಥಳೀಯ ಕಥೆಗಳು ಮೊದಲ ಏನು ಹೇಳುತ್ತೆ ಅಂದರೆ, ಸ್ಥಳೀಯರು ಹೇಳುವ ಕಥೆಗಳ ಪ್ರಕಾರ ಇತಿಹಾಸಕ್ಕಿಂತ ಭಯಾನಕವಾಗಿದೆ. ಅವ್ರು ಹೇಳ್ತಾರೆ, ಈ ನಾಶದ ಹಿಂದೆ ಒಂದು ಶಾಪ ಇದೆ ಅಂತ. ಕೆಲವರು ಹೇಳ್ತಾರೆ ಇದು ಒಂದು ತಾಂತ್ರಿಕನ ಕೋಪದ ಫಲ ಅಂತ. ಇನ್ನು ಕೆಲವರು ಹೇಳ್ತಾರೆ ಇದು ರಾಜಕುಮಾರಿಯೊಂದಿಗಿನ ಭಯಾನಕ ಘಟನೆ ಅಂತ. ಆದರೆ ಈ ಕಥೆ ಇನ್ನೂ ಆರಂಭವಾಗಿಲ್ಲ. ವೀಕ್ಷಕರ, ಜನರು ಹೇಳೋ ಪ್ರಕಾರ ಆ ತಾಂತ್ರಿಕನ ಭಯಾನಕದ ಕತೆ ಬಗ್ಗೆ ಮೊದಲು ನೋಡೋಣ. ಈ ಕಥೆಯ ಪ್ರಕಾರ ಒಬ್ಬ ತಾಂತ್ರಿಕ ಈ ಪ್ರದೇಶದಲ್ಲಿ ವಾಸಿಸುತ್ತಿದ್ದಂತೆ ಅವನಿಗೆ ಅತೀಂದ್ರಿಯ ಶಕ್ತಿಗಳ ಮೇಲೆ ಹಿಡಿತಾ ಇತ್ತಂತೆ. ಅವನು ಒಂದು ದಿನ ರಾಜಮಹಲಿನ ರಾಜಕುಮಾರಿಯ ಮೇಲೆ ಮೋಹ ಬೆಳೆಸಿಕೊಂಡ. ಆದರೆ ರಾಜಕುಮಾರಿ ಅವನನ್ನು ನಿರಾಕರಿಸ್ತಾಳೆ. ಅದು ಅವನ ಮನಸ್ಸನ್ನು ಕತ್ತಲೆಗೆ ತಳ್ಳಿತು. ಅವನು ಕೊನೆಗೆ ಶಾಪ ಹಾಕಿದಂತೆ ಈ ನಗರ, ಈ ಕೋಟೆ ಮತ್ತು ಇಲ್ಲಿರುವ ಪ್ರತಿಯೊಬ್ಬರು ನಾಶವಾಗಿ ಹೋಗ್ತಾರೆ. ಈ ಒಂದು ಶಾಪ ಹಾಕಿದ ನಂತರ ಆ ದಿನದಿಂದಲೇ ವಿಚಿತ್ರ ಘಟನೆಗಳು ಆರಂಭ ಆಗೋದಕ್ಕೆ ಶುರುವಾಗುತ್ತೆ. ಮನೆಗಳಲ್ಲಿ ವಸ್ತುಗಳು ತಾನಾಗೆ ಬೀಳುತ್ತಿತ್ತು. ರಾತ್ರಿ ಸಮಯದಲ್ಲಿ ಹೆಜ್ಜೆಗಳ ಶಬ್ದ ಕೇಳಿಸ್ತಿತ್ತು ಮತ್ತು ಗಾಳಿಯಲ್ಲಿ ಯಾರೋ ಅಳುತ್ತಿರುವಂತೆ ಧ್ವನಿಗಳು ಕೇಳಿಬರುತ್ತಿತ್ತು. ಜನರು ಭಯದಿಂದ ಮನೆಗಳನ್ನು ಬಿಟ್ಟು ಓಡಿ ಹೋದರು. ಮತ್ತೆ ಮತ್ತೆ ಯಾರೂ ಈ ಕಡೆಗೆ ಹಿಂತಿರುಗಿ ಕೂಡ ನೋಡಲಿಲ್ಲ. ಇನ್ನು ಕಾಲಿ ನಗರದ ಮೌನದ ಭಯ. ಇದು ಬಂಗಾರ್ ಕೋಟೆಯ ಒಳಗೆ ನಡೆದಾಡಿದರೆ ನೀವು ಕೇವಲ ಕಲ್ಲು ಗೋಡೆಗಳನ್ನು ಮಾತ್ರ ನೋಡೋದಿಲ್ಲ, ನೀವು ಒಂದು ರೀತಿಯ ಮೌನವನ್ನು ಅನುಭವಿಸ್ತೀರಿ. ಒಂದು ಭಾರಿ ಅಸಹಜ ಮೌನ. ಅಲ್ಲಿ ಗಾಳಿಯೂ ಕೂಡ ನಿಧಾನವಾಗಿ ಮಾತನಾಡುವಂತೆ ಅನಿಸುತ್ತೆ. ಕೆಲ ಪ್ರವಾಸಿಗರು ಹೇಳ್ತಾರೆ, ನಾವು ಒಬ್ಬರಲ್ಲ ಅನ್ನೋ ಭಾವನೆ ತುಂಬ ಸಲ ಬಂದಿತ್ತು ಅಂತ. ಯಾರೋ ನಮ್ಮ ಹಿಂದೆ ನಡೆದುಕೊಂಡು ಬರ್ತಿದ್ದಾರೆ ಅನಿಸುತ್ತೆ. ಆದರೆ ಹಿಂತಿರುಗಿ ನೋಡಿದ್ರೆ ಯಾರು ಕೂಡ ಇರೋದಿಲ್ಲ ಅಂತ ಪ್ರವಾಸಿಗರು ತುಂಬ ಸಲ ಹೇಳಿದ್ದಾರೆ. ಇನ್ನು ರಾತ್ರಿ ನಿಷೇಧದ ಹಿಂದಿನ ಕಾರಣ ಏನು ಅಂತ ನೋಡೋದಾದರೆ, ಭಾರತ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ ಸೂರ್ಯಾಸ್ತದ ನಂತರ ಇಲ್ಲಿ ಪ್ರವೇಶ ನಿಷೇಧ ಅಂತ. ಆದರೆ ಕಾರಣ ಕೇವಲ ನಿಯಮ ಅಲ್ಲ. ಹಲವಾರು ಜನರು ರಾತ್ರಿ ವೇಳೆ ಇಲ್ಲಿಗೆ ಹೋಗಿ ಮರಳಿ ಬಂದಿಲ್ಲ ಅನ್ನೋ ಕಥೆಗಳಿವೆ. ಕೆಲವರು ಹೇಳೋ ಪ್ರಕಾರ ಅವರು ದಾರಿ ತಪ್ಪಿದ್ದಾರೆ. ಕೆಲವರು ಹೇಳ್ತಾರೆ ಅವರು ಭಯದಿಂದ ಮಾನಸಿಕವಾಗಿ ಕುಸಿತಿದ್ದಾರೆ. ಆದರೆ ನಿಜವಾದ ಸತ್ಯ ಏನು ಅಂತ ಇದುವರೆಗೂ ಯಾರಿಗೂ ಕೂಡ ತಿಳಿದು ಬಂದಿಲ್ಲ. ಇನ್ನು ಬಂಗಾರ್ ಕೋಟೆಯ ಅದೃಶ್ಯ ಉಪಸ್ಥಿತಿ.
ರಾತ್ರಿ ಇಲ್ಲಿ ಒಂದು ವಿಚಿತ್ರ ಅನುಭವ ಇದೆ ಎಂದು ಹೇಳಲಾಗುತ್ತೆ. ಕೋಟೆಯ ಒಳಗೆ ಯಾರಾದರೂ ಇದ್ದಂತೆ ಅನಿಸುತ್ತೆ. ಕಲ್ಲು ಮೆಟ್ಟಿಲುಗಳ ಮೇಲೆ ಹೆಜ್ಜೆಯ ಶಬ್ದ ಕೇಳಿಸಿ ಬರುತ್ತೆ. ಗಾಳಿಯಲ್ಲಿ ಅಸ್ಪಷ್ಟ ಮಾತುಗಳು ಕೇಳಿಸುತ್ತೆ. ಆದರೆ ಬೆಳಗ್ಗೆ ಆಗುತ್ತಿದ್ದಂತೆ ಮೌನ, ಯಾವ ಒಂದು ಸಾಕ್ಷಿಗಳು ಕೂಡ ಇಲ್ಲ ಅಂತಲೂ ಕೂಡ ಹೇಳ್ತಾರೆ. ವೀಕ್ಷಕರ, ವಿಜ್ಞಾನ ಮತ್ತು ನಂಬಿಕೆ ಈ ಎರಡನ್ನ ಆಧಾರವಾಗಿಟ್ಟುಕೊಂಡು ನಾವು ನೋಡೋದಕ್ಕೆ ಹೋದಾಗ ಹಳೆಯ ಕಟ್ಟಡಗಳು, ಮೌನದ ಕತ್ತಲೆ ಇವು ಬ್ರೈನ್ ಮೇಲೆ ಪರಿಣಾಮ ಬೀರುತ್ತೆ. ಇದನ್ನು ವಿಜ್ಞಾನ ಹೇಳುತ್ತೆ. ಆದರೆ ಸ್ಥಳೀಯರು ಅದನ್ನು ಒಪ್ಪೋದಿಲ್ಲ. ಅವ್ರು ಹೇಳ್ತಾರೆ ಇದು ಮನಸ್ಸಿನ ಭಯ ಅಲ್ಲ, ಇದು ಸ್ಥಳದ ಶಾಪ ಅಂತ. ಇಂದು ಬಂಗಾರ್ ಕೋಟೆ ಹೇಗಿದೆ ಅಂದರೆ, ಇಂದು ಬಂಗಾರ್ ಒಂದು ಪ್ರವಾಸಿ ಸ್ಥಳವಾಗಿದೆ. ಹಗಲಿನಲ್ಲಿ ಜನರು ಬರ್ತಾರೆ, ಫೋಟೋ ತೆಗಿತಾರೆ, ಇತಿಹಾಸವನ್ನು ನೋಡ್ತಾರೆ. ಆದರೆ ಸೂರ್ಯಾಸ್ತದ ನಂತರ ಇದು ಸಂಪೂರ್ಣ ಬೇರೆಯ ಜಗತ್ತಿನಂತಾಗುತ್ತೆ. ಮೌನ, ಕತ್ತಲೆ ಮತ್ತು ಒಂದು ವಿಚಿತ್ರವಾದ ಒತ್ತಡ. ಅಂತಿಮವಾಗಿ ಈ ಬಂಗಾರ್ ಕೋಟೆಯ ರಹಸ್ಯ ಏನು ಅಂತ ನೋಡೋದಾದರೆ, ಬಂಗಾರ್ ನಿಜವಾಗಿಯೂ ಶಾಪಿತವೇ ಅಥವಾ ಇದು ಕೇವಲ ಪುರಾಣಗಳ ಕಥೆಯ ಫಲವೇ? ಇತಿಹಾಸಕಾರರು ಸ್ಪಷ್ಟ ಉತ್ತರ ಕೊಡಲು ಸಾಧ್ಯವಿಲ್ಲ. ಆದರೆ ಒಂದು ವಿಷಯ ಮಾತ್ರ ನಿಜ, ಬಂಗಾರ್ ಕೋಟೆಯ ಬಗ್ಗೆ ಕೇಳಿದವರು ಅದನ್ನು ಮರೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ರಾತ್ರಿಯಲ್ಲಿ ಗಾಳಿ ಮೆಲ್ಲಗೆ ಬೀಸುತ್ತೆ, ಮರಳುಗಾಡುಗಳು ಮೌನವಾಗುತ್ತೆ ಮತ್ತು ಆ ಹಳೆಯ ಕೋಟೆ ಇನ್ನೂ ನಿಂತಿದೆ. ಯಾರೋ ಕಾಯುತ್ತಿರುವಂತೆ ಅನುಭವ ಆಗುತ್ತೆ, ಅಥವಾ ಯಾರನ್ನೋ ಒಳಗಡೆ ಬಂಧಿಸಿರುವಂತೆ ಕಿರುಚಾಟದ ಶಬ್ದಗಳು ಕೇಳುತ್ತೆ. ಮತ್ತು ಕೊನೆಯಲ್ಲಿ ಪ್ರಶ್ನೆ ಉಳಿಯೋದೇನು ಅಂದರೆ, ಈ ಕೋಟೆ ಖಾಲಿಯೇ ಅಥವಾ ಇನ್ನೂ ಯಾರಾದರೂ ಇದ್ದಾರೆಯೇ ಅನ್ನುವಂಥ ಒಂದು ಭಯ ಅಲ್ಲಿನ ಜನರಿಗೆ ಕಾಡುತ್ತೆ. ವೀಕ್ಷಕರು, ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ. ವೀಕ್ಷಕರೇ, ನಾನು ಕೂಡ ನಿಮ್ಮಲ್ಲಿ ಒಂದು ವಿಷಯವನ್ನು ಹಂಚ್ಕೋಬೇಕು. ಏನಂದರೆ, ಈ ಒಂದು ಬಂಗಾರ್ ಕೋಟೆಯ ಬಗ್ಗೆ ವಿಡಿಯೋ ಮಾಡಬೇಕು ಅಂತ 5 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದರೆ ಅದು ಸಾಧ್ಯವಾಗಿಲ್ಲ. ಸೊ ಇವತ್ತು ಈ ಒಂದು ವಿಡಿಯೋನ ಮಾಡಿದ್ದೀನಿ. ಅದು 5 ವರ್ಷ ಯಾಕೆ ಟೈಮ್ ತೊಗೊಳ್ತು ಅಂತ ಗೊತ್ತಿಲ್ಲ. ನೂರಾರು ಸಮಸ್ಯೆಗಳು ನನಗೂ ಕೂಡ ಬಂದಿತ್ತು. ಈ ವಿಡಿಯೋನ ಮಾಡೋದಕ್ಕಾಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಕೊನೆಗೂ ಈ ವಿಡಿಯೋನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.